ಮೋಸ ಮಾಡಿಬಿಟ್ರು. ಏನು ಇಲ್ಲ ಸರ್ ನಮ್ಗೆ. ಅಜ್ಜಿ ಅವ್ರು ಕಟ್ಟಾವ್ ನೀನು ಪೊಲೀಸ್ ಸ್ಟೇಷನ್ಗೆ ಏನೂ ಹೋಗಿಲ್ಲವಾ? ಇಲ್ಲ, ಹೋಗಲ್ಲ ಸರ್. ಯಾಕೆ ಹೋಗಿಲ್ಲ? ಯಾಕೆ ಹಿಂಗೆಲ್ಲ ಟೊಬ್ಯಾಕ್ ಎತ್ಕೊಳೋದು, ಮುಚ್ಕಲು ಎತ್ಕೊಳೋದು ಅಲ್ವಾ ಮಕ್ಕಳು. ಅವ್ರು ಏನು ಮಾಡ್ತಾರೆ? 4 ಹಳ್ಳಿ ಹೆಣ್ಮಕ್ಳು ಇಷ್ಟು ಜನ ಮಾಡ್ತಾರೆ. ಬೆಂಗಳೂರು ರಾಮಗೊಂಡಹಳ್ಳಿ ಸರ್ವೆ ನಂಬರ್ 98 ಸಬ್ 2 ಈ ಜಾಗದಲ್ಲಿ ನೋಡಿ ನಮ್ಮ ಪಕ್ಕದಲ್ಲಿ ಇದ್ದಾರಲ್ಲ ಅಜ್ಜಿ, ಇವರು ಬಂದು ತಿಗಳ ಸಮುದಾಯದವರು, ಕ್ಷತ್ರಿಯ ಸಮುದಾಯದವರು. ಇವ್ರದ್ದು ಸುಮಾರೊಂದು 38 ಗುಂಟೆ ಜಮೀನು ಐತಿ. ಪ್ರೆಸೆಂಟ್ ಪಾಣಿ ಇವ್ರ ಹೆಸರಲ್ಲೇ ಬರ್ತೈತೆ, ಎಲ್ಲ ಬರ್ತೈತಿ. ಇಲ್ಲಿ ಬೆಂಗಳೂರಲ್ಲಿ ಭೂಗಳ ರಾವಳಿ ಹೆಂಗಾಗೈತಂದರೆ ಇವ್ರ ಜಮೀನಕ್ಕೆ ಸೇಲ್ ಡೀಡ್ ಮಾಡಿಬಿಟ್ಟವ್ರಿ. ಅಂದರೆ ಈ ಪ್ರೆಸೆಂಟ್ ಪಾಣಿ ಇವ್ರ ಹೆಸರಲ್ಲೇ ಐತೆ, ಸೇಲ್ ಡೀಡು ಇದೇ ಥರ ಜಮೀನು ಅಂತೇಳ್ಬಿಟ್ಟು ನೋಡಿ. ಇವ್ರ ಜಮೀನು ಬೇರೆ ಕಡೆ ಇರೋದು, ಅಂದರೆ ಮಾರಿರೋರ ಜಮೀನು ಬೇರೆ. ಇವ್ರ ಜಮೀನಲ್ಲಿ ಬಂದುಬಿಟ್ಟು ಇಲ್ಲೀಗಲ್ ಬಿಲ್ಡಿಂಗ್ಸ್ ಕಟ್ಬಿಟ್ಟಿರೋದು. ಅಪ್ಪ ಅವರು ಕಟ್ಟಿರೋರ್ದೇನು ತಪ್ಪಿಲ್ಲ, ಯಾಕಂದರೆ ಅವ್ರು ತೋರಿಸಿರ್ತಾರೆ ಈ ಜಾಗ ನಮ್ಮದೇ, ಇಲ್ಲಿ ಬಿಲ್ಡಿಂಗ್ಗಳು ಕಟ್ಕೊಂಡ್ರಿ ಅಂತ ತೋರಿಸಿರ್ತಾರೆ. ಇವ್ರು ಬಂದು ಇಲ್ಲಿ ಕಟ್ಬಿಟ್ಟವ್ರು. ಇಲ್ಲಾಗಿರೋಂಥ ವಿಚಾರ ಏನಂದರೆ ಅಜ್ಜಿ ಹೆಸರಲ್ಲಿ ಪಾಪ ಈಗ ಪ್ರೆಸೆಂಟೂ RTC ಐತೆ, ಪಾಣಿ ಐತೆ, ಮುಟೇಷನ್ ಐತೆ, ಡಾಕ್ಯುಮೆಂಟ್ಗಳೆಲ್ಲ ಪೂರ್ತಿ ಅಜ್ಜಿ ಹೆಸರಲ್ಲಿ ಐತೆ. ಆದರೆ ಇವಾಗ ಅಜ್ಜಿ ಹೋಗಿ ಜಮೀನು ಹತ್ರ ಹೋಗಿ ಜಮೀನಲ್ಲಿ ಏನಾದರೂ ಮಾಡಬೇಕು ಅಂದರೆ ಅದು ಬೇರೆಯವ್ರ ಹೆಸರಲ್ಲಿರೋಂಥ ಜಮೀನು. ಅಜ್ಜಿ ಜಮೀನಲ್ಲಿ ಏನು ಮಾಡಿದ್ದಾರೆ, ಮನೆಗಳು ಕಟ್ಬಿಟ್ಟವ್ರು. ಅಜ್ಜಿ ಏನು ನಿಮ್ಮ ಹೆಸರು? ಮುನೆಲ್ಲಮ್ಮ ಅಂತ ಅಜ್ಜಿ ಹೆಸರು. ಅಜ್ಜಿ ಹೆಸರಲ್ಲಿ ಮತ್ತೆ ನೀನು ಈ ಜಮೀನಲ್ಲಿ ಬೆಳೆ ಬೆಳೀತಾ ಇದ್ದ ಅವಾಗ? ಬೆಳೀತಾ ಇದ್ಲು ಪಾಪ. ನೋಡಿ ಈ ಥರ ಅನ್ಯಾಯ ಮಾಡಿರೋದು. ಇದಕ್ಕೆ ಸಂಬಂಧಪಟ್ಟಂಗೆ ನಾವು ತಾಲೂಕು ಕಚೇರಿ ಅಧಿಕಾರಿಗಳನ್ನ ಕೇಳೋಂಥದ್ದೇನೆಂದರೆ, ಅಜ್ಜಿದು 38 ಗುಂಟೆ ಜಮೀನು ಎಲ್ಲ ಬರ್ತಿತ್ತು, ನೀವು ಅಳತೆ ಮಾಡಿ ನಮ್ಗೆ ಕೊಟ್ಬಿಡಿ. ನೀವು ಎಲ್ಲಾನ ಕೊಡ್ರಿ, ಅದ್ರಲ್ಲಿ ನಮ್ಗೆ ಅವಶ್ಯಕತೆ ಇಲ್ಲ. ಸರ್ವೆ ನಂಬರ್ 98 ಸಬ್ 2 ಇದರಲ್ಲಿ ಪಾಪ ಅಜ್ಜಿದು 38 ಗುಂಟೆ ಜಮೀನು ಬರಬೇಕು. ಅಜ್ಜಿಗೆ ಮೋಸ ಆಗೈತೆ. ನಾವೆಲ್ಲ ನಿಂತ್ಕೊಂಡು ತಾಲೂಕು ಕಚೇರಿ ಅಧಿಕಾರಿಗಳಿಗೆ ಹೇಳೋಂಥದ್ದೇನೆಂದರೆ, ನೀವು ಸರ್ವೆ ಮಾಡಿ ಅಳತೆ ಮಾಡಿ ಅಜ್ಜಿ ಜಮೀನು ಎಲ್ಲಿ ಬರ್ತೈತೆ ಅಲ್ಲಿ ಗುರ್ಸ್ಕೊಡ್ರಪ್ಪ. ಅದು ಮಾಡಿಕೊಟ್ಟಿಲ್ಲ ಅಂದರೆ ನಮ್ಮ ಸಂಘಟನೆಯಿಂದ, ಅಂಬೇಡ್ಕರ್ ಸೇವಾ ಸಮಿತಿಯಿಂದ ಹೋರಾಟ ಮಾಡ್ತೀವಿ. ಥ್ಯಾಂಕ್ ಯು ಸೋ ಮಚ್. ಜೈ ಭೀಮ್. ಈ ಅಜ್ಜಿ ಹೋಗಿ ಸೇಲ್ ಡೀಡ್ ಮಾಡಿಲ್ಲಪ್ಪ. ಇವ್ರ ಜಮೀನು ತೋರಿಸ್ಬಿಟ್ಟು ಇನ್ನೊಬ್ರು ಮಾರ್ಬಿಟ್ಟಿರೋದು ಭೂಗಳರು. ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಆಗ್ಬೇಕು. ಅವನು ಗನ್ನು, ಅವನು ಲಾಂಗು ಮಚ್ಚಗಳು ತೋರಿಸ್ಕೊಳ್ಳಿ ಪಾಪ. ನೋಡಿ ಇಂಥವ್ರ ಮೇಲೆನಾ ಅಲ್ಲ, ಇಂಥವ್ರ ಮೇಲೆನಾ. ಈಗ ಏನೇ ಮಾಡಲಿ ಅದಕ್ಕೊಂದು ಗೌರವ ಇರ್ಬೇಕಣ್ಣ ಪಾಪ. ಇಂಥ ಬಡವ್ರ ಮೇಲೆನಾ ಗನ್ನುಗಳು ತೋರಿಸೋದು, ಮಚ್ಚಗಳು ತೋರಿಸೋದು, ಏನು ಗೊತ್ತೇಳ ಅಜ್ಜಿಗೆ ಪಾಪ. ಅಧಿಕಾರಿಗಳ ಗಮನಕ್ಕೆ ತರ್ತಾ ಇದ್ದೀನಿ. ದಯವಿಟ್ಟು ನಾಡು ಕಚೇರಿ ಅಧಿಕಾರಿಗಳು ಏನಿದ್ದಾರೆ, ಹೊರತೂರು ನಾಡು ಕಚೇರಿ ಅಧಿಕಾರಿಗಳು, RI VAಗಳು ಈ ಕೂಡಲೇ ಬಂದು ರಿಪೋರ್ಟ್ ಮಾಡ್ಬೇಕು ನೀವು. ಇವರು ಅರ್ಜಿ ಕೊಟ್ಟಿದ್ದಾರಲ್ಲ ನಮ್ಮ ಸಂಘಟನೆಯಿಂದ ಕೊಟ್ಟಿದೆಯಲ್ಲ, ಅರ್ಜಿ ಕೊಟ್ಟಿದ್ದಾರೆ, ಎಲ್ಲ ಮಾಡಿದ್ದಾರೆ. ಈ ಕೂಡಲೇ ಬಂದು ರಿಪೋರ್ಟ್ ಮಾಡಬೇಕು.